ಕಾಂಗ್ರೆಸ್ನ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಕಾರ ಸಚಿವ KN ರಾಜಣ್ಣ ಅವರು ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ತಾರಕಕ್ಕೇರಿದೆ. ದಲಿತ ನಾಯಕರ ಸಭೆಗೆ DKC ಹೈ ಬ್ರೇಕ್ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಸಚಿವ KN ರಾಜಣ್ಣ ರಿಯಾಕ್ಟ್ ಮಾಡಿರುವಂಥದ್ದು. ದಲಿತ ನಾಯಕರ ಸಭೆ ರದ್ದಾಗಿಲ್ಲ, ಮುಂದೂಡಿಕೆ ಆಗಿದೆ ಅಷ್ಟೇ. ನಾವೇನು ನಕ್ಸಲ್ ಚಟುವಟಿಕೆಯನ್ನ ಮಾಡಿಲ್ಲ. KN ರಾಜಣ್ಣ ಅವರ ಮಾತಿದು. ಮುಂದೆ ನಾವು ಸಭೆಯನ್ನ ಮಾಡಿಯೇ ಮಾಡ್ತೇವೆ ಅನ್ನುವಂತಹ ಮಾತನಾಡಿದ್ದಾರೆ KN ರಾಜಣ್ಣ. DKCಯೇ ಒತ್ತಡವನ್ನ ಹೇರಿದ್ದಾರೆ ಅಂತ ಹೇಳಲ್ಲ, ಯಾರು ಒತ್ತಡವನ್ನ ಹೇರಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. CLPಯಲ್ಲಿ ಈ ವಿಚಾರದ ಪ್ರಸ್ತಾಪದ ಬಗ್ಗೆ ಪರಮೇಶ್ವರ್ ತೀರ್ಮಾನವನ್ನ ಮಾಡ್ತಾರೆ. ಪವರ್ ಶೇರಿಂಗ್ ಎಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ ಅಂತ ಹೇಳಿ ಪಬ್ಲಿಕ್ ಟಿವಿಗೆ ಸಹಕಾರ ಸಚಿವ KN ರಾಜಣ್ಣ ಅವರು ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಸಾಕಷ್ಟು ವಿಚಾರಗಳಿಗೆ ಸುದ್ದಿ ಆಗ್ತಿದೆ. ವಿಶೇಷವಾಗಿ ಸಚಿವರ ಸಭೆ ಸೇರಿದಂತೆ ಅದಕ್ಕೂ ಪ್ರಮುಖವಾಗಿ ಪವರ್ ಶೇರಿಂಗ್ ವಿಚಾರ, ಅವೆಲ್ಲದರ ಬಗ್ಗೆ ಪದೇ ಪದೇ ಮಾತನಾಡ್ತಾ ಇರುವಂಥವರು ಸಚಿವರಾಗಿರುವಂಥ KN ರಾಜಣ್ಣ ಅವರು ಕೂಡ. ಇವತ್ತು ರಾಜಣ್ಣ ಅವರ ಜೊತೆಗೆ. ರಾಜಣ್ಣ ಅವರ ನನ್ನ ಮೊದಲ ನೇರ ಪ್ರಶ್ನೆ ತಮಗೆ, ತಾವು ಎಲ್ಲರೂ ಸೇರಿ ಮಾಡಬೇಕು ಅಂತ ಅಂದುಕೊಂಡಿದ್ದ ದಲಿತ ಸಮುದಾಯದ ಶಾಸಕರುಗಳ ಸಭೆಯನ್ನ ರದ್ದು ಮಾಡಿಸಿದವರು ಯಾರು ಮತ್ತೆ ಯಾಕೆ? ನೋಡಿ, ಪದೇ ಪದೇ ಹೇಳಿದೆ ನಾನು ಆಗಲೇ, ರದ್ದು ಆಗಿಲ್ಲ ಅಂತಕ್ಕಂಥದ್ದು. ಈಗ ಪರಮೇಶ್ವರ್ ಅವರು ಸಭೆಯನ್ನು ಆಯೋಜನೆ ಮಾಡ್ತಕ್ಕಂಥ ನೇತೃತ್ವ ವಹಿಸಿದ್ರು. ಅವ್ರ ಜೊತೆ ನಾವು ಎಲ್ಲ ಸೇರಿದ್ದೀವಿ. ಅವರೊಬ್ಬರನ್ನೇ ಅಂತೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅವರು ಆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನಾವು ಪಕ್ಷದ ನಮ್ಮ ಎಲ್ಲ ರಾಹುಲ್ ಗಾಂಧಿಯವರಿಂದ ಹಿಡಿದು ಒಂದು ದೊಡ್ಡ ಸಮಾವೇಶವನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಯೋಚನೆ ಇತ್ತು. ಆ ಯೋಚನೆಯಲ್ಲಿ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಮುಂದಿನ ಸಮಾವೇಶದ ರೂಪುರೇಷೆಗಳನ್ನು ನಿರ್ಣಯ ಮಾಡ್ತಕ್ಕಂಥದ್ದಕ್ಕೆ ಕರೆದಿದ್ದೇ ಹೊರತು ಅದು ಯಾರ ಒಬ್ಬರ ವಿರುದ್ಧವಾಗಿ ಅಲ್ಲ ಅಂತಕ್ಕಂಥದ್ದನ್ನು ನಾನು ಮತ್ತೊಮ್ಮೆ ಸ್ಪಷ್ಟ ಮಾಡಲಿಕ್ಕೆ ಬಯಸ್ತೀನಿ. ಮತ್ತು ಪರಮೇಶ್ ಸಾಹೇಬರು ಕೂಡ, ನೀವು ಅವರು ಮುಂದೂಡಿದ್ದು ಪ್ರಕಟಣೆ ಅಂತೇಳಿ ಒಂದು ಪತ್ರ ಇಶ್ಯೂ ಮಾಡಿದ್ದಾರೆ, ನಿಮ್ಮ ಹತ್ರ ಎಲ್ಲರ ಇರುತ್ತೆ. ಅದರಲ್ಲಿ ಅವರು ಮುಂದೂಡಲಾಗಿದೆ ಅಂತ ಬರೆದಿದ್ದಾರೆ ಹೊರತು ರದ್ದುಪಡಿಸಲಾಗಿದೆ ಅಂತ ಬರೆದಿಲ್ಲ. ಮುಂದೂಡಿದ್ದೇವೆ, ಮುಂದಿನ ಒಂದು ಸೂಕ್ತವಾದಂಥ ಸಮಯ ನೋಡಿಕೊಂಡು ಎಲ್ರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಮುಂದೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅವರು ರದ್ದು ಮಾಡಿದ್ದೀರಿ ಅಂತ ಹೇಳಿಲ್ಲ. ಯಾಕೆ ಮುಂದೂಡಿದ್ರಿ? ಹಾಗಾದ್ರೆ ಒಂದು ಸಭೆ ಆಯಿತು, ಅವತ್ತು ನೀವು ಮುಖ್ಯಮಂತ್ರಿಗಳು ಒಟ್ಟಿಗೆ ಒಂದು ಊಟ ಮಾಡಿದ್ರಿ, ನೀವು ಇವ್ರಗಳ ಜೊತೆ ಒಂದು ಊಟ ಮಾಡ್ತಿದ್ರಿ, ಯಾಕೆ? ಕಾರಣ ಏನು? ಮುಂದೂಡ್ಲಿಕ್ಕೆ ಕಾರಣ ಏನಂದ್ರೂ ಪತ್ರದಲ್ಲೇ ಬರೆದಿದ್ದಾರೆ. ಅದನ್ನ ಬಿಟ್ಟು ನಾನು ಬೇರೆ ಏನು ಯಾಕೆ ಸುರ್ಜೇವಾಲಾ ಅವರು ಏನು ಹೇಳುವಂಥ ಇಂಟೆನ್ಷನ್ ಏನಿತ್ತು? ಹಾಗಾದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರ ನೀವು? ನಾವು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ, ಪಕ್ಷದ ಇತಿಮಿತಿನಲ್ಲೇ ಮಾಡ್ತಕ್ಕಂಥದ್ದು ಒಂದು. ಆದರೆ ಸುರ್ಜೇವಾಲಾ ಅವರು ನನಗೆ ಮಾತಾಡಿಲ್ಲ. ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಮಾತಾಡಿ ಈ ಒಂದು ಡಿನ್ನರ್ ಮೀಟಿಂಗ್ ಸಭೆ ಏನಾಯಿತು ಮಂತ್ರಿಗಳದ್ದು, ಮುಖ್ಯಮಂತ್ರಿ ನಾವೆಲ್ಲ ಮಾಡಿದ್ದು, ಅದರಿಂದ ಎಲ್ಲ ಕಾಮೆಂಟ್ಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ. ಇದು ಸೂಕ್ತವಾದಂಥ ಕಾಲ ಅಲ್ಲ, ಈ ರೀತಿ ನೀವು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಅದರ ಅವರ ಒಂದು ಮಾರ್ಗದರ್ಶನದಲ್ಲಿ ಅದನ್ನು ಮುಂದಾಕಿದ್ದೇವೆ ಅಂತೇಳಿ ಪ್ರಕಟಣೆನೂ ಕೂಡ ಸನ್ಮಾನ್ಯ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಈ ಥರ ಏನು ಸೂಚನೆ ಕೊಟ್ಟಿದ್ದಾರೆ, ಈ ಸೂಚನೆ ಹಿನ್ನೆಲೆಯಲ್ಲಿ ಇದನ್ನು ಮುಂದೂಡಲಾಗಿದೆ ಅಂತ ಬರೆದಿದ್ದಾರೆ. ಅವ್ರ ಸೂಚನೆ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರ ಮಧ್ಯೆ ಏನು ಮಾತುಕತೆ ಆಗಿದೆ ನನಗೆ ಗೊತ್ತಿಲ್ಲ. ಅದರಿಂದ ಅವರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಅವ್ರಿಗೆ ಕೇಳಬೇಕೆ ಹೊರತು ನನ್ನನ್ನು ಕೇಳಿದ್ರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ದಲಿತ ನಾಯಕರುಗಳು ಸಭೆಯನ್ನು ಮಾಡಬಾರ್ದು ಅಂತ ಯಾರು ತಡೆದಿದ್ದು? DK ಶಿವಕುಮಾರ್ ಅವ್ರ ಆಸ್ತಿ ಏನು ಕೇಳಿಲ್ವಲ್ಲ, ನಾವು ಆಸ್ತಿ ತಗೊಂಡಿದ್ವಲ್ಲ, ನೀವು ಕೇಳ್ತಾ ಇದ್ದೀರಿ. ಅಲ್ಲ, ಅವರೇನಾದರೂ ಯಾರೇ ಮಾಡಲಿ, ನಾವೇನು ಅವ್ರ ಆಸ್ತಿ ಏನು ಬರ್ಸ್ಕೊಂಡಿಲ್ಲ, ನಾವು ಬರ್ಸ್ಕೊಳ್ಳೋಕ್ಕೆ ಪ್ರಯತ್ನ ಏನು ಮಾಡೋದಿಲ್ಲ, ಯಾರೇ ಮಾಡಲಿ. ನೋಡಿ, ನಾವು ಇವತ್ತು ಮಾತೆತ್ತಿದ್ರೆ ಸಂವಿಧಾನದ ಪೀಠಿಗೆ ಓದಿಸ್ತೀವಿ ಸ್ಕೂಲ್ಗಳಲ್ಲಿ, ಮತ್ತು ಎಲ್ಲ ಕಡೆ ಅಂಬೇಡ್ಕರ್ ಅಂತ ನಾವು ಎಲ್ಲ ಕೂಡ ಅಂಬೇಡ್ಕರ್ ಅವ್ರ ದೇಶಕ್ಕೆ ಕೊಟ್ಟಂಥ ಸಂವಿಧಾನದ ಹಿನ್ನೆಲೆಯಲ್ಲಿ ನಾವೆಲ್ಲ ಇವತ್ತು ರಾಜ್ಯ ನಡೆಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸಂವಿಧಾನದ ಒಂದು ಮಾರ್ಗಸೂಚಿಯಂತೆ ನಾವು ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದೇವೆ. ಆದರೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿ. ಅವ್ರು ಏನು ಪ್ರತಿಪಾದನೆ ಮಾಡಿದ್ದು ಎಲ್ಲರೂ ವಿದ್ಯಾವಂತರಾಗಬೇಕು, ಮತ್ತು ಎಲ್ಲರೂ ಸಂಘಟಿತರಾಗಬೇಕು, ಆಮೇಲಿಂದ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಮೂಲ ಮಂತ್ರ
ಡಾಕ್ಟರ್ B.R. ಅಂಬೇಡ್ಕರ್ ಅವರ ಚಿಂತನೆ. ಆ ಮೂಲ ಮಂತ್ರದಲ್ಲಿ ನಾವು ವಿದ್ಯಾವಂತರಾದ ಮೇಲೆ ಸಂಘಟಿತರಾಗಿ ಹೋರಾಟ ಮಾಡ್ತಕ್ಕಂಥದ್ದಿದೆ. ಅದನ್ನು ನಾವು ಆ ದಿಸೆಯಲ್ಲಿ ನಾವು ಕಾರ್ಯಕ್ರಮ ರೂಪಿಸಿದ್ವಿ ಹೊರತು. ಸಚಿವ KN ರಾಜಣ್ಣ ಸ್ಟ್ರೈಟ್ ಫಾರ್ವರ್ಡು, ಯಾವುದೇ ಮುಚ್ಚು ಮರೆ ಇಲ್ಲದೆ ಮಾತನಾಡುವಂತಹ ವ್ಯಕ್ತಿತ್ವ. ಈಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಕೇವಲ ಕ್ಯಾನ್ಸಲ್ ಆಗಿರೋದಷ್ಟೇ, ಮುಂದೂಡಿಕೆ ಆಗಿದೆ, ರದ್ದಾಗಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ.